ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಮಹತ್ವವನ್ನು ತಿಳಿಯೋಣ. ಈ ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಪರಮ ಏಕಾದಶಿ ಅಥವಾ ಕಮಲಾ ಏಕಾದಶಿ ಅಂತ ಹೇಳ್ತಾರಂತೆ. ಪುರಾಣಗಳಲ್ಲಿ ಇದರ ಬಗ್ಗೆ ಅನೇಕ ಕಥೆಗಳನ್ನು ಹೇಳಲಾಗಿದೆ. ಅವುಗಳಲ್ಲಿ ಒಂದಾದ ಪರಮ ಏಕಾದಶಿಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬಹಳ ಹಿಂದೆ ಬ್ರಾಹ್ಮಣ ದಂಪತಿಗಳು ಧಾರ್ಮಿಕರು, ಜ್ಞಾನಿಗಳು ಹಾಗೂ ಬಡವರು ಕೂಡ ಆಗಿದ್ದರು. ಅವರು ಬಡತನದಿಂದ ಜೀವನವನ್ನು ಸಾಗಿಸ್ತಾ ಇದ್ರೂ ಅತಿಥಿಗಳ ಸತ್ಕಾರವನ್ನು ಅತ್ಯಂತ ಗೌರವದಿಂದ ಮಾಡ್ತಿದ್ರು, ಶ್ರದ್ಧೆಯಿಂದ ಮಾಡ್ತಿದ್ರಂತೆ. ಹೀಗೆ ಮನೆಗೆ ಯಾರೇ ಬಂದರೂ ಅವರಿಗೆ ತಮ್ಮ ಬಡತನ ಗೊತ್ತಾಗದಂತೆ ಅವರ ಸತ್ಕಾರವನ್ನು ಮಾಡ್ತಾಯಿದ್ರು. ತನಗೆ ಊಟಕ್ಕೆ ಇಲ್ಲದೆ ಹೋದ್ರೂ ಅತಿಥಿಗಳ ಸತ್ಕಾರವನ್ನು ಅತ್ಯಂತ ಗೌರವದಿಂದ ಮಾಡಿ ಅತಿಥಿಗಳಿಗೆ ತಮ್ಮ ಬಡತನ ಗೊತ್ತಾಗದಂತೆ ಆ ಪತಿವ್ರತೆ ಜೀವನವನ್ನು ಸಾಗಿಸ್ತಾ ಇದ್ಲಂತೆ. ಹೀಗೆ ಅನೇಕ ದಿನಗಳವರೆಗೆ ಊಟವಿಲ್ಲದೆ ದೀನವಾದಂಥ ಮುಖವನ್ನು ನೋಡಿದಂಥ ಆ ಬ್ರಾಹ್ಮಣನಿಗೆ ತನ್ನ ಹೆಂಡತಿಯನ್ನು ಸಾಕಲಾರದಂಥ ಪರಿಸ್ಥಿತಿಯ ಬಗ್ಗೆ ತುಂಬ ಬೇಸರವಾಗಿ ಅವಳ ಮುಂದೆ ತನ್ನ ಅಸಹಾಯಕತೆಯನ್ನು ತೋಡಿಕೊಂಡಂತೆ. ಈ ಊರಿನಲ್ಲಂತೂ ನನಗೆ ಏನೂ ಸಿಗ್ತಾ ಇಲ್ಲ, ಆದ್ದರಿಂದ ನಾನು ಬೇರೆ ಊರಿಗೆ ಹೋಗಿ ಅಲ್ಲಿಗೆ ತೆರಳಿದ ನಂತರ ಧನ ಸಂಪಾದನೆಯನ್ನು ಮಾಡಿ ಬರ್ತೇನೆ. ನಮ್ಮ ಜೀವನ ನಿರ್ವಹಣೆಯನ್ನು ಮಾಡಲಿಕ್ಕೆ ಸುಲಭವಾಗ್ತದೆ, ಇಲ್ಲದೆ ಹೋದಲ್ಲಿ ನಾವು ಜೀವನ ನಿರ್ವಹಣೆಯನ್ನು ಮಾಡುವುದು ಕಷ್ಟವಾಗ್ತದೆ ಅಂತ ಹೇಳ್ತಾನೆ. ಆಗ ಆ ಪತಿವ್ರತೆ ಗಂಡನ ಅನುಮತಿಯನ್ನು ಪಡೆದು ಅವನಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾಳೆ. ಹಿಂದಿನ ಜನ್ಮದಲ್ಲಿ ನಾವು ಯಾರಿಗಾದರೂ ಏನನ್ನಾದರೂ ದಾನ ಮಾಡಿದ್ದರೆ ಈ ಜನ್ಮದಲ್ಲಿ ನಮಗೆ ಅದರ ಫಲ ಸಿಗುತ್ತದೆ. ಹಾಗೆ ಸ್ವಲ್ಪ ಮಟ್ಟಿಗಾದರೂ ವಿದ್ಯೆಯನ್ನು ದಾನ ಮಾಡಿದರೆ ನಮಗೂ ಕೂಡ ಈ ಜನ್ಮದಲ್ಲಿ ವಿದ್ಯೆ ಲಭಿಸ್ತದೆ. ಇನ್ನು ಭೂದಾನವನ್ನು ಸ್ವಲ್ಪ ಮಟ್ಟಿಗೆ ಮಾಡಿದ್ದಿದ್ದರೆ ಈ ಜನ್ಮದಲ್ಲಿ ನಮಗೆ ಭೂಮಿ ಸಿಗಲಿಕ್ಕೆ ಸಾಧ್ಯ. ಹೀಗೆ ನಾವು ಹಿಂದಿನ ಜನ್ಮದಲ್ಲಿ ಯಾರಿಗೂ ಏನನ್ನೂ ನೀಡದ ಕಾರಣ ನಮಗೆ ಈ ಅವಸ್ಥೆ ಬಂದಿದೆ. ಈ ಅವಸ್ಥೆ ನೀವು ಪರ ಊರಿಗೆ ಹೋದರೂ ಕೂಡ ಮುಂದುವರಿತದೆಯೇ ಹೊರತು ಇದಕ್ಕೆ ಪರಿಹಾರವಿಲ್ಲ. ಆದ್ದರಿಂದ ನೀವು ಈ ಊರನ್ನು ಬಿಟ್ಟು ನನ್ನನ್ನು ಒಂಟಿಯಾಗಿಸಿ ಹೋಗಬೇಡ್ರಿ ಅಂತ ಕೇಳಿಕೊಳ್ತಾಳಂತೆ. ಅವಳ ಮಾತಿಗೆ ಒಪ್ಪಿದಂಥ ಆ ಬ್ರಾಹ್ಮಣ ಅಲ್ಲಿಯೇ ಇದ್ದು ಜೀವನವನ್ನು ಸಾಗಿಸ್ತಾ ಇರುವಂಥ ಸಂದರ್ಭದಲ್ಲಿ ಕೌಂಡಿನ್ಯ ಋಷಿಗಳು ಅವರ ಮನೆಗೆ ಬರ್ತಾರಂತೆ. ಅವರ ಸತ್ಕಾರವನ್ನು ಮಾಡಿದಂಥ ಆ ಬ್ರಾಹ್ಮಣ ದಂಪತಿಗಳು ಅವರಲ್ಲಿ ತಮ್ಮ ಈ ದೀನವಾದಂಥ ಪರಿಸ್ಥಿತಿಯನ್ನು ಹೇಳಿಕೊಂಡು ಇದಕ್ಕೆ ಪರಿಹಾರವನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ಆ ಪತಿವ್ರತೆಯಾದವಳು ತಾನು ಗಂಡನನ್ನು ಪರ ಊರಿಗೆ ಹೋಗದಂತೆ ತಡೆದ ವಿಷಯವನ್ನು ಕೂಡ ಹೇಳ್ತಾಳೆ. ಹಾಗೆ ಈ ಬಡತನ ನಿವಾರಣೆಯಾಗಿ ಅತಿಥಿ ಸತ್ಕಾರ ಮಾಡಲಿಕ್ಕೆ, ಮನೆಯನ್ನು ನಿಭಾಯಿಸಲಿಕ್ಕೆ ಅನುಕೂಲವಾಗುವಂತೆ ಯಾವುದಾದರೂ ಉಪಾಯವನ್ನು ಹೇಳುವಂತೆ ಕೇಳಿಕೊಳ್ತಾಳೆ. ಆಗ ಕೌಂಡಿನ್ಯ ಋಷಿಗಳು ಅಧಿಕ ಜ್ಯೇಷ್ಠ ಮಾಸದ ಅಥವಾ ಅಧಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯಂದು ವ್ರತವನ್ನು ಆಚರಣೆ ಮಾಡಿದರೆ, ಅಂದರೆ ಶುಕ್ಲ ಪಕ್ಷದ ಏಕಾದಶಿಯಲ್ಲಿ ಹೇಗೆ ಆಚರಣೆ ಇರ್ತದೆಯೋ ಅದೇ ರೀತಿ ಆಚರಣೆಯನ್ನು ಮಾಡಿದರೆ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ. ಹೀಗೆ ಕೌಂಡಿನ್ಯ ಋಷಿಗಳಿಂದ ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಂಥ ಆ ಬ್ರಾಹ್ಮಣ ದಂಪತಿಗಳು ಈ ಕೃಷ್ಣ ಪಕ್ಷದ ಏಕಾದಶಿಯಂದು ಉಪವಾಸ ಜಾಗರಣೆಯನ್ನು ಮಾಡಿ ಆ ಭಗವಂತನನ್ನು ಸಂತುಷ್ಟಗೊಳಿಸಿ ಉತ್ತಮವಾದಂಥ ಜೀವನವನ್ನು ಪಡಿತಾರಂತೆ. ಇನ್ನು ನಮ್ಮಲ್ಲಿ ಒಂದು ವಿಶೇಷವಾದಂಥ ನಂಬಿಕೆ ಇದೆ. ಏಕಾದಶಿ ವ್ರತವನ್ನು ವಿಷ್ಣುವಿನ ಪ್ರೀತ್ಯರ್ಥವಾಗಿ ಮಾತ್ರ ಮಾಡಬೇಕು ಅನ್ನುವಂಥದ್ದು. ಆದರೆ ಇನ್ನೂ ಒಂದು ಮಾಹಿತಿಯನ್ನು ತಿಳಿದುಕೊಂಡರೆ ನಮ್ಮಲ್ಲಿ ಇರುವಂಥ ಈ ನಂಬಿಕೆಗೆ ಉತ್ತರ ಸಿಗ್ತದೆ. ಕುಬೇರ ಈ ಜ್ಯೇಷ್ಠ ಮಾಸದ ಅಥವಾ ಅಧಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಾನಂತೆ. ಇದರಿಂದ ಸಂತುಷ್ಟನಾದಂಥ ಶಿವ ಅವನಿಗೆ ಪ್ರತ್ಯಕ್ಷನಾಗಿ ಧನಗಳ ಒಡೆಯನಾಗು, ಅಂದರೆ ಧನಾಧಿಪ ಅನ್ನುವಂಥ ಒಂದು ವರವನ್ನು ನೀಡ್ತಾನಂತೆ. ಹೀಗೆ ಈ ಏಕಾದಶಿ ವ್ರತವನ್ನು ಆಚರಣೆ ಮಾಡುವುದರಿಂದ ಕೇವಲ ವಿಷ್ಣುವಿಗೆ ಸಂತುಷ್ಟನಾಗುವುದಲ್ಲದೆ
ಎಲ್ಲರಿಂದ ಒಡಗೂಡಿದಂಥ ಅಂದರೆ ಶಿವನಿಗೂ ಕೂಡ ಸಂತೃಪ್ತವಾಗ್ತದೆ ಅನ್ನೋದನ್ನು ಈ ಕುಬೇರನ ಕಥೆಯಿಂದ ನಾವು ತಿಳಿದುಕೊಳ್ಬೋದು. ಹೀಗೆ ಈ ಅಧಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ವ್ರತವು ನಮ್ಮೆಲ್ಲರಿಗೂ ಒಳಿತನ್ನು ಮಾಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡೋಣ. ಇನ್ನು ಕಮಲಾ ಏಕಾದಶಿ ಅಂತ ಯಾಕೆ ಹೇಳ್ತಾರೆ ಅಂತ ತಿಳಿದುಕೊಳ್ಳೋದಾದರೆ, ಕಮಲ ಎಂದರೆ ಲಕ್ಷ್ಮಿ. ಈ ಏಕಾದಶಿ ವ್ರತವನ್ನು ಮಾಡಿ ತ್ರಿವೇಣಿ ಸಂಗಮದಲ್ಲೊಬ್ಬನು ಲಕ್ಷ್ಮಿಯ ಅನುಗ್ರಹವನ್ನು ಪಡೆದನಂತೆ. ಹಾಗಾಗಿ ಈ ಅಧಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಆಚರಣೆ ಮಾಡುವುದರಿಂದ ಲಕ್ಷ್ಮಿ ಮತ್ತು ವಿಷ್ಣು ಇವರ ಅನುಗ್ರಹ ಸಾಧ್ಯ. ಆದ್ದರಿಂದ ಈ ಏಕಾದಶಿಯನ್ನು ಕಮಲಾ ಏಕಾದಶಿ ಅಂತ ಆಚರಣೆಯನ್ನು ಮಾಡ್ತಾರೆ. ಇನ್ನು ಜಿತಂತೆ ಸ್ತೋತ್ರವನ್ನು ಪಠಣ ಮಾಡಿ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎನ್ನುವಂಥ ಒಂದು ಪ್ರಾರ್ಥನೆಯೊಂದಿಗೆ ನಾವು ಕೂಡ ಆ ಭಗವಂತನಲ್ಲಿ ಶರಣಾಗೋಣ. ನಮ್ಮ ಕಷ್ಟ ಕೋಟಲೆಗಳನ್ನು ಪರಿಹರಿಸು ಅನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇನೆ. ಜೈ ಶ್ರೀರಾಮ್.